Next question. Find the equation of straight line which is perpendicular to the lines 2x plus y minus 6 is equals to 0 and passing through the point 1, 2. ಸೊ ನಾವು ಈಕ್ವೇಷನ್ ಫೈಂಡ್ ಔಟ್ ಮಾಡೋವಾಗ ನಾವು ಫಾರ್ಮುಲಾ ಹಾಕ್ಕೊಳ್ತೀವಲ್ಲ, y ಮೈನಸ್ y1 ಇಸ್ ಈಕ್ವಲ್ಸ್ ಟು m ಇಂಟು x ಮೈನಸ್ x1. ಸೊ ನಮಗಿಲ್ಲಿ ಪಾಯಿಂಟ್ಸ್ ಕೊಟ್ಟಿದ್ದಾರೆ x1 ಆ್ಯಂಡ್ y1, ಬಟ್ ನಮಗಿಲ್ಲಿ m ಕೊಟ್ಟಿಲ್ಲ. ಸೊ ಎಮ್ಗೆ ಇಲ್ಲಿ ಒಂದು ಈಕ್ವೇಷನ್ ಕೊಟ್ಟಿದ್ದಾರೆ. ಇದನ್ನು ಪರ್ಪೆಂಡಿಕ್ಯುಲರ್ನ ನಾವು ಫೈಂಡ್ ಔಟ್ ಮಾಡಬೇಕು, ಪರ್ಪೆಂಡಿಕ್ಯುಲರ್ ಸ್ಲೋಪ್ನ. ಸೊ ಪರ್ಪೆಂಡಿಕ್ಯುಲರ್ ಸ್ಲೋಪ್ಗೆ m ಇಸ್ ಈಕ್ವಲ್ಸ್ ಟು ಮೈನಸ್ b ಬೈ ಎ. ಪ್ಯಾರಲಲ್ಗೆ ಏನು ಫಾರ್ಮುಲಾ ಇರುತ್ತೋ ಕ್ವೈಟ್ ಆಪೋಸಿಟ್ ನಮಗೆ ಮೈನಸ್ b ಬೈ ಎ. ಮೈನಸ್ ಎ ಬೈ ಬಿ ಬರುತ್ತೆ ಪ್ಯಾರಲಲ್ಗೆ, ಬಟ್ ಪರ್ಪೆಂಡಿಕ್ಯುಲರ್ಗೆ ಮೈನಸ್ b ಬೈ ಎ. ಸೊ ಇದನ್ನು ಈ ಈಕ್ವೇಷನ್ನ ನಾವು ಇದರಲ್ಲಿ ಪುಟ್ ಮಾಡಿದಾಗ ನಮಗೆ m ವ್ಯಾಲ್ಯೂ ಗೊತ್ತಾಗುತ್ತೆ. ಸೊ ಎ ಇಲ್ಲೇನೂ ಇಲ್ಲ, 1 ಇದೆ ಅಂತಂದ್ರೆ ಬಿ ಸಿ ಈ ಥರ. ಸೊ ಮೈನಸ್ ಬಿ ಎಷ್ಟು 1, ಎ ಎಷ್ಟು 2. ಸೊ ನಮಗೆ ಎಮ್ ಎಷ್ಟು ಬಂದಿದೆ ಮೈನಸ್ 1/2. ಸೊ ಇಲ್ಲಿ y ಮೈನಸ್ y1 ನಥಿಂಗ್ ಬಟ್ 2 ಈಸ್ ಈಕ್ವಲ್ಸ್ ಟು ಎಮ್ ಎಷ್ಟು ಬಂದಿದೆ ಮೈನಸ್ 1/2 ಇಂಟು ಎಕ್ಸ್ ಮೈನಸ್ x1 ಎಷ್ಟು ಬಂದಿದೆ 1. ಇವಾಗ ಸಿ ಇದನ್ನು ನಾನು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡ್ಕೊಳ್ತಾ ಇದ್ದೀನಿ, ಈ 2ನೇ ಈ ಕಡೆ. ಸೊ 2 ಆಫ್ y ಮೈನಸ್ 2 ಈಸ್ ಈಕ್ವಲ್ಸ್ ಟು ಮೈನಸ್ 1 ಆಫ್ x ಮೈನಸ್ 1. ಓಕೆ, ನೆಕ್ಸ್ಟ್ ಇದನ್ನು ಇಂಟು ಮಾಡ್ಕೊಳ್ತಿದ್ದೀನಿ. 2 ಇಂಟು y 2y ಪ್ಲಸ್ ಇಂಟು ಮೈನಸ್ 2 2s 4. ನೆಕ್ಸ್ಟ್ ಮೈನಸ್ 1 ಇಂಟು ಎಕ್ಸ್ ಮೈನಸ್ ಎಕ್ಸ್, ಮೈನಸ್ ಇಂಟು ಮೈನಸ್ ಪ್ಲಸ್ 1 1s 1. ಸೊ ಇಲ್ಲಿ ನಮಗೆ ಎಕ್ಸ್ ನೆಗೆಟಿವ್ ಇದೆ. ಸೊ ಈ ಎಕ್ಸ್ ವ್ಯಾಲ್ಯೂಸ್ನೆಲ್ಲ ಈ ಕಡೆ ತಗೊಳ್ತಿದ್ದೀನಿ, ಅಂದರೆ 2y ಮೈನಸ್ 4, ಈ ಮೈನಸ್ ಎಕ್ಸ್ ಈ ಕಡೆ ಬಂದರೆ ಪ್ಲಸ್ ಎಕ್ಸ್, ಪ್ಲಸ್ 1 ಈ ಕಡೆ ಬಂದರೆ ಮೈನಸ್ 1 ಈಸ್ ಈಕ್ವಲ್ಸ್ ಟು 0. ಇದನ್ನು ಆರ್ಡರ್ ವೈಸಲ್ಲಿ ಬರ್ಕೊಳ್ತಿದ್ದೀನಿ. ಎಕ್ಸ್ ಪ್ಲಸ್ 2y ಮೈನಸ್ 4 ಮೈನಸ್ 1 ಮೈನಸ್ 5 ಈಸ್ ಈಕ್ವಲ್ಸ್ ಟು 0. ಇದು ನಿಮಗೆ ಆನ್ಸರ್. ಇದು 6 ಮಾರ್ಕ್ಸ್ ಇರುತ್ತೆ. ಸೊ ಈ ಕ್ವಶನ್ನ ನಿಮಗೆ 100% ಕೇಳ್ತಾರೆ. ಪರ್ಪೆಂಡಿಕ್ಯುಲರ್ ಅಂತ ನಮ್ಗೆ ಕೇಳಿದಾಗ ಈ ಥರ ಫಾರ್ಮುಲಾ ಹಾಕೋಬೇಕು. ಪ್ಯಾರಲಲ್ ಅಂದಾಗ ಎಮ್ ಈಸ್ ಈಕ್ವಲ್ಸ್ ಟು ಮೈನಸ್ ಎ ಬೈ ಬಿ, ಇದು ಪ್ಯಾರಲಲ್ದು. ಓಕೆ, ಸೊ ಸೇಮ್ ಫೈಂಡ್ ದ ಈಕ್ವೇಷನ್ ಸ್ಟ್ರೈಟ್ ಲೈನ್ ಅಂದರೆ ನೀವು ಎಲ್ಲದಕ್ಕೂ ಇದೇ ಫಾರ್ಮುಲಾನ ಯೂಸ್ ಮಾಡಬೇಕು. ಡೋಂಟ್ ಫರ್ಗೆಟ್ ಫಾರ್ಮುಲಾ ಬರೆಯೋದು. ಓಕೆ, ನೆಕ್ಸ್ಟ್ ಕ್ವಶನ್. ಫೈಂಡ್ ದ ಈಕ್ವೇಷನ್ ಟ್ಯಾಂಜೆಂಟ್ ಕರ್ವ್ y is equals to 3x square plus 4x at point 1, 6. ಟ್ಯಾಂಜೆಂಟ್ ಕರ್ವಲ್ಲಿ ಒಂದು ಕ್ವಶನ್ ಕೇಳ್ತಾರೆ. ಸೊ ಇದು ಬಂದುಬಿಟ್ಟು ಮಾಡಲ್ ಕ್ವಶನ್ ಪೇಪರ್ಸಲ್ಲಿ ಅವ್ರು ನಿಮಗೆ ಏನು ಎಕ್ಸಾಮ್ ಕೇಳ್ತಾರೆ ಆ ಮೆಥಡ್ಸ್ನ ನಾನು ಸಾಲ್ವ್ ಮಾಡ್ತಾ ಇರೋದು. ಓಕೆ, ಯಾ ಸಿ ಫೈಂಡ್ ದ ಈಕ್ವೇಷನ್ ಅಂದರೆ ನಥಿಂಗ್ ಬಟ್ y ಮೈನಸ್ y1 ಈಸ್ ಈಕ್ವಲ್ಸ್ ಟು m ಇಂಟು ಎಕ್ಸ್ ಮೈನಸ್ x1. ಫೈಂಡ್ ದ ಈಕ್ವೇಷನ್ ಅಂತ ಬಂದಾಗ ನೀವು ಈ ಫಾರ್ಮುಲಾನೇ ಯೂಸ್ ಮಾಡಬೇಕು. ಸ್ಟ್ರೈಟ್ ಲೈನಲ್ಲೂ ಬರುತ್ತೆ ಮತ್ತು ನಿಮಗೆ ಡಿಫ್ರೆನ್ಸಿಯೇಷನಲ್ಲೂ ಬರುತ್ತೆ. ಇದು 6 ಮಾರ್ಕ್ಸ್ ಇರುತ್ತೆ. ಓಕೆ, ಇವಾಗ ನಮಗೆ ಎಮ್ ವ್ಯಾಲ್ಯೂ ಗೊತ್ತಿಲ್ಲ. ಸೊ x1 y1 ಗೊತ್ತು, ಎಮ್ ವ್ಯಾಲ್ಯೂ ಗೊತ್ತಿಲ್ಲ. ಬಟ್ ಇಲ್ಲಿ ನಮಗೊಂದು ಈಕ್ವೇಷನ್ ಕೊಟ್ಟಿದ್ದಾರಲ್ಲ. ಸೊ ಈ ಈಕ್ವೇಷನ್ನು y ಈಸ್ ಈಕ್ವಲ್ಸ್ ಟು 3x ಸ್ಕ್ವೇರ್ ಪ್ಲಸ್ 4x. ನಾವು ಇದನ್ನೇನು ಡಿಫ್ರೆನ್ಸಿಯೇಷನ್ ಮಾಡ್ತೀವಿ, ಎಮ್ ಈಸ್ ಈಕ್ವಲ್ಸ್ ಟು ಡಿಫ್ರೆನ್ಸಿಯೇಷನ್ ಮಾಡಿದಾಗ dy ಬೈ ಡಿ ಎಕ್ಸ್ ಈಸ್ ಈಕ್ವಲ್ಸ್ ಟು ಇದು ಏನು ನಮಗೆ ಬರುತ್ತೋ ಅದು ನಮಗೆ ಸ್ಲೋಪ್. 3x ಸ್ಕ್ವೇರ್ ಅಂದರೆ ಡಿಫ್ರೆನ್ಸಿಯೇಷನು 3 2s 6 ಎಕ್ಸ್. ಡಿಫ್ರೆನ್ಸಿಯೇಷನಲ್ಲಿ ಒಂದು ಎಕ್ಸ್ ನಮಗೆ ಕಮ್ಮಿ ಆಗ್ತಾ ಹೋಗುತ್ತೆ. ಪ್ಲಸ್ 4, ಯಾಕೆ 4 ಸಿ ಇಲ್ಲಿ 4 1 ಎಕ್ಸ್ ಒಂದು ಕಮ್ಮಿ ಆಗ್ತಾ ಹೋಗುತ್ತೆ ಅಂತ ಹೇಳಿದ್ನಲ್ಲ. ಸೊ 4. ಇವಾಗ ನಮಗೆ ಇಲ್ಲಿ ಎಕ್ಸ್ ಇದೆ. ಸೊ ಇಲ್ಲಿ ಎಕ್ಸ್ ಏನಿದೆ 1 ಇದೆ. ನಾವು ಇವಾಗ ಇಲ್ಲಿ ಎಕ್ಸ್ ಪ್ಲೇಸಲ್ಲಿ 1 ಪುಟ್ ಮಾಡ್ತಿದ್ದೀವಿ. ಬಿಕಾಸ್ ನಮಗಿಲ್ಲಿ ಪಾಯಿಂಟ್ಸ್ ಯಾವುದು ಎಕ್ಸ್ ಯಾವುದು ವೈ ಯಾವುದು ಅಂತ ಇಲ್ಲ, ಈ ಪಾಯಿಂಟಲ್ಲೇ ನಾವು ಎಕ್ಸ್ ತಗೋಬೇಕು. ಹಂಗಾಗಿ 1 ಅಂತ ತಗೊಂಡಿದ್ದೀನಿ. ಪ್ಲಸ್ 4, 6 1 6 ಪ್ಲಸ್ 4 ಎಷ್ಟು 10. ಓಕೆ, ದಿಸ್ ಈಸ್ ದಿ ಎಮ್ ಸ್ಲೋಪ್ ವ್ಯಾಲ್ಯೂ. ಓಕೆ, ನೆಕ್ಸ್ಟ್ y ಮೈನಸ್ y1 ಎಷ್ಟು 2 ಈಸ್ ಈಕ್ವಲ್ಸ್ ಟು ಎಮ್ ಸ್ಲೋಪ್ ಎಷ್ಟು ಬಂದಿದೆ ನಮಗೆ 10 ಇಂಟು ಎಕ್ಸ್ ಮೈನಸ್ x1 ಎಷ್ಟು 1
y minus 2 is equals to 10 into x 10x ಪ್ಲಸ್ ಇಂಟು ಮೈನಸ್ ಮೈನಸ್ 10 1s 10. ಸೊ ನಮಗಿಲ್ಲಿ ಎಕ್ಸ್ ಪಾಸಿಟಿವ್ ಇದೆ, ಇದನ್ನು ಈ ಕಡೆ ತಗೊಂಡು ಬರ್ತಾ ಇದ್ದೀವಿ. 10x ಮೈನಸ್ 10 ಈ ಪ್ಲಸ್ ವೈ ಈ ಕಡೆ ಬಂದರೆ ಮೈನಸ್ ವೈ ಪ್ಲಸ್ ಮೈನಸ್ 2 ಈ ಕಡೆ ಬಂದರೆ ಪ್ಲಸ್ 2 ಇಸ್ ಈಕ್ವಲ್ಸ್ ಟು 0. ನೆಕ್ಸ್ಟ್ ಆರ್ಡರ್ ವೈಸಲ್ಲಿ 10x ಮೈನಸ್ ವೈ ಮೈನಸ್ 10ಅಲ್ಲಿ ಪ್ಲಸ್ 2 ಹೋದರೆ ಮೈನಸ್ 8 ಇಸ್ ಈಕ್ವಲ್ಸ್ ಟು 0. ಸಿ ಇದು ನಿಮ್ಮ ಆನ್ಸರು. ಇದು ಅಷ್ಟೇ 6 ಮಾರ್ಕ್ಸ್ ನಿಮಗೆ ಕೇಳ್ತಾರೆ. ಓಕೆ, ಇದು ನಿಮಗೆ ಸ್ಟ್ರೈಟ್ ಲೈನ್ ಫಾರ್ಮುಲಾ. ಈ ಫಾರ್ಮುಲಾ ಒಂದು ನೆನಪಿದ್ರೆ ನಿಮಗೆ ಸ್ಟ್ರೈಟ್ ಲೈನಲ್ಲಿ ಫೈಂಡ್ ದ ಈಕ್ವೇಷನ್ ಅಂತ ಎಲ್ಲೇ ಕೇಳಿ ನಿಮಗೆ ಇದೇ ಥರ ಫಾರ್ಮುಲಾನ ಅಪ್ಲೈ ಮಾಡಿ ಆನ್ಸರ್ ಬರುತ್ತೆ. ನೆಕ್ಸ್ಟ್ ಇಂಟಿಗ್ರೇಷನಲ್ಲಿ ಇದು ಬಂದು 6 ಮಾರ್ಕ್ಸ್. ಫೈಂಡ್ ದ ಏರಿಯಾ ಬೌಂಡೆಡ್ ಬೈ ದ ಕರ್ವ್ y is equals to x square plus 2 between ordinates a is equals to and b is equals to 3. ಸೊ ಇದು ನಮಗೆ y is equals to x square plus 2 ಇಂಟಿಗ್ರೇಷನ್ 2 to 3 ಲಿಮಿಟ್ಸ್. ಓಕೆ, ಅವರು 2 to 3 ಕೊಟ್ಟಿದ್ದಾರೆ. ಸೊ ಇದನ್ನು ನಾವು ಇಂಟಿಗ್ರೇಷನ್ ಹೇಗೆ ಮಾಡೋದು? ಆಲ್ರೆಡಿ ನಿಮ್ಗೆ ಗೊತ್ತು, ಡಿಫ್ರೆನ್ಸಿಯೇಷನಲ್ಲಿ ಎಕ್ಸ್ ಕಮ್ಮಿ ಆಗ್ತಾ ಹೋಗುತ್ತೆ, ಇಂಟಿಗ್ರೇಷನಲ್ಲಿ ಎಕ್ಸ್ ಒಂದು ಆ್ಯಡ್ ಆಗ್ತಾ ಹೋಗುತ್ತೆ. ಸೊ ಎಕ್ಸ್ ಕ್ಯೂಬ್ ನಿಮ್ಗೆ ಇಲ್ಲಿ ಪವರ್ ಏನು ಬರುತ್ತೆ ಡಿವೈಡೆಡ್ ಬೈ 3. ಓಕೆ, ನೆಕ್ಸ್ಟ್ ಪ್ಲಸ್ 2x ಒಂದು ಎಕ್ಸ್ ಆ್ಯಡ್ ಆಗುತ್ತೆ. ಲಿಮಿಟ್ ಅಪ್ಲೈ ಮಾಡಬೇಕು 2 to 3. ಇವಾಗ ನಾವು ಒಂದೊಂದು ಲಿಮಿಟ್ನೇ ಅಪ್ಲೈ ಮಾಡೋಣ. 3ನ ಫಸ್ಟ್ ಇವೆರಡರಲ್ಲೂ ಅಪ್ಲೈ ಮಾಡೋಣ. ಸಿ ಎಕ್ಸ್ ವ್ಯಾಲ್ಯೂ ಅಲ್ಲಿ 3 ನಾವು ಅಪ್ಲೈ ಮಾಡೋಣ. 3 ಕ್ಯೂಬ್ ಬೈ 3 ಪ್ಲಸ್ 2 ಇಂಟು 3 ಬಿಕಾಸ್ ನಾವು ಎಕ್ಸ್ ಎಲ್ಲಿರುತ್ತೋ 3ನ ಅಲ್ಲಿ ಹಾಕಿದ್ದೀವಿ. ನೆಕ್ಸ್ಟ್ ಮೈನಸ್ ನೆಕ್ಸ್ಟ್ ಲೋಯರ್ ಲಿಮಿಟ್, ಅಪ್ಪರ್ ಲಿಮಿಟ್ ಪಾಸಿಟಿವ್, ಲೋಯರ್ ಲಿಮಿಟ್ ನೆಗೆಟಿವ್. 2 ಕ್ಯೂಬ್ ಡಿವೈಡೆಡ್ ಬೈ 3 ಪ್ಲಸ್ 2 ಇಂಟು 2. ಇವಾಗ 3 ಐ ಮೀನ್ 3 ಇಂಟು 3 ಇಂಟು 3. ಓಕೆ, 3 3s 9, 9 3s 27 ಡಿವೈಡೆಡ್ ಬೈ 3. ಸಿ ನೀವು ಇಲ್ಲಿ ಮಾಡೋ ಮಿಸ್ಟೇಕ್ 3 3s 9 ಅಂತಾರೆ, ಹಂಗೆ ಹೇಳಬಾರ್ದು. 3ನ 3 ಟೈಮ್ಸ್ ಇಂಟು ಮಾಡಬೇಕು. 3 3s 9, 9 3s 27 ಪ್ಲಸ್ 2 3s 6 ಮೈನಸ್ 2 3s. ಸೊ 2 ಇಂಟು 2 ಇಂಟು 2 2 ಕ್ಯೂಬ್. ಓಕೆ, 2 power 3, 2 2s 4, 4 2s 8 by 3 ಪ್ಲಸ್ 2 2s 4. ನೆಕ್ಸ್ಟ್ 3 1s 3 9s ಅಂದರೆ 9 ಪ್ಲಸ್ 6 15 ಬರುತ್ತೆ. ಮೈನಸ್ ಸಿ ಇಲ್ಲಿ ನಮಗೆ 8 3 ಡಿವೈಡ್ ಆಗಲ್ಲ. ಸೊ ನಾನಿಲ್ಲಿ ಎಲ್ ಸಿ ಎಮ್ ತಗೊಳ್ತೀನಿ. ನೀವು ಎಲ್ ಸಿ ಎಮ್ ಆದರೂ ತಗೊಳ್ಳಿ, ಇಲ್ಲ ಅಂದರೆ ಡೈರೆಕ್ಟಾಗಾದರೂ ಮಾಡಿ. 8 ಪ್ಲಸ್, ಯಾಕಂದರೆ 3 ಇಲ್ಲಿ ಏನೂ ಇಲ್ಲ ಅಂದರೆ 1 ಅಂತ ಅರ್ಥ. ಸೊ ನಮಗೆ ಎಲ್ ಸಿ ಎಮ್ 3ನೇ ಬರುತ್ತೆ. ಸೊ 8 by 3 ಇಂಟು 3 ಕ್ಯಾನ್ಸಲ್ ಆಗಿ 8. ನೆಕ್ಸ್ಟು 4 by 1 ಇಂಟು 3 ಎಲ್ ಸಿ ಎಮ್ 3 ಬರೋದ್ರಿಂದ 4 3s 12. ಸೊ 8 ಪ್ಲಸ್ 12 ಡಿವೈಡೆಡ್ ಬೈ 3 15 ಮೈನಸ್ 8 ಪ್ಲಸ್ 12 20 by 3. ನಿಮ್ಮ ಹತ್ರ ಕ್ಯಾಲ್ಸಿ ಇರುತ್ತಲ್ಲ, ನೀವು ಬೇಕಿದ್ರೆ ಪಾಯಿಂಟ್ಸಲ್ಲೂ ಮಾಡ್ಕೊಳ್ಳಿ. ಹೆಂಗೆ 20 ಡಿವೈಡ್ ಮಾಡ್ಕೊಳ್ಳಿ 3. ಸೊ 3 6 18 2 0 ಅಗೇನ್ 0.6. ಸೊ ನಮಗೆ 6.66 ಸಮಥಿಂಗ್ ಬರುತ್ತೆ. ಸೊ 15ಅಲ್ಲಿ 6.66 ಅಂತ ಹೋದಾಗ ನಿಮಗೆ ಅಪ್ರಾಕ್ಸಿಮೇಟ್ಲಿ 8.4 ಸಮಥಿಂಗ್ ಬರುತ್ತೆ. ಓಕೆ, ಕ್ಯಾಲ್ಸಿ ಇರುತ್ತಲ್ಲ, ನೀವು ಕ್ಯಾಲ್ಸಿಯಲ್ಲಿ ಮಾಡ್ಬೋದು. ಇದು ಬಂದುಬಿಟ್ಟು 6 ಮಾರ್ಕ್ಸ್ ಕ್ವಶನ್. ಸೊ ಇದು ಈಸಿ ಅನಿಸುತ್ತೆ, ಯಾಕಂದರೆ ನೀವು ಇಲ್ಲಿ ಇಂಟಿಗ್ರೇಷನ್ ಮಾಡಿ ಲಿಮಿಟ್ ಅಪ್ಲೈ ಮಾಡಿ ಜಸ್ಟ್ ಕ್ಯಾಲ್ಸಿ ತಗೊಂಡು ಕ್ಯಾಲ್ಕುಲೇಷನ್ ಪಾರ್ಟ್ ಮಾಡ್ಕೊಂಡು ಹೋಗಿದ್ದೀರಾ ಅಂದರೆ ನಿಮಗೆ
ತುಂಬ ಈಸಿ ಇದೆ. ಇದು 6 ಮಾರ್ಕ್ಸ್ ಕೇಳ್ತಾರೆ. ನಿಮಗೆ ಈ ವಿಡಿಯೋ ಯೂಸ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಿಮಗೆ ಪಾಸಿಂಗ್ ಮಾರ್ಕ್ಸ್ ಆಲ್ಮೋಸ್ಟ್ 50 ಮಾರ್ಕ್ಸ್ಗೆ ಕವರ್ ಆಗುತ್ತೆ ಈ ಕ್ವಶನ್ಸ್, ಈ ಆನ್ಸರ್ಸ್ ಎಲ್ಲ. ಇವೆಲ್ಲ 100% ಬರೋ ಕ್ವಶನ್ಸೇ. ಸೊ ನೀವು ಸ್ವಲ್ಪ ಒಂದು 5-10 ಮಿನಿಟ್ಸ್ ಹಂಗೆ ನೀವು ಕುತ್ಕೊಂಡು ಒಂಚೂರು ಇದನ್ನು ವರ್ಕೌಟ್ ಮಾಡಿದ್ದೀರಾ ಅಂದರೆ ಎಕ್ಸಾಮಲ್ಲಿ ನಿಮಗೆ 100% ಪಾಸ್ ಆಗೋ ಚಾನ್ಸಸ್ ಜಾಸ್ತಿನೇ ಇರುತ್ತೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.